ಸೈಮನ್ ಹೇಳಿದಂತೆ ಚಟುವಟಿಕೆಗೆ ಸ್ವಾಗತ. ಈ ಆಟವು ಮಕ್ಕಳಿಗೆ ಕೇಳಲು ಮತ್ತು ನಿರ್ದೇಶನಗಳನ್ನು ಅನುಸರಿಸಲು ಸಹಾಯ ಮಾಡುತ್ತದೆ. ಇದು ಅವರ ಸಾಮಾಜಿಕ ಕೌಶಲ್ಯಗಳನ್ನು ಬೆಳೆಸುತ್ತದೆ. ಈ ಆಟವು ಗುಂಪಿನಲ್ಲಿ ನಡೆಯುವುದರಿಂದ ಮಕ್ಕಳು ಸಂಕೋಚವನ್ನು ಬಿಟ್ಟು ನಿಧಾನವಾಗಿ ಇತರರೊಂದಿಗೆ ಬೆರೆತು ಆಟವಾಡಲು ಕಲಿಯುತ್ತಾರೆ. ಮಕ್ಕಳನ್ನು ವೃತ್ತದಲ್ಲಿ ನಿಲ್ಲಲು ಹೇಳಿ. ಆರಂಭದಲ್ಲಿ ಶಿಕ್ಷಕರೇ ಸೈಮನ್ ಆಗಿ ನಿರ್ದೇಶನಗಳನ್ನು ನೀಡಬಹುದು. ನೀವು ಮಾಡುವುದನ್ನೇ ಮಕ್ಕಳು ಅನುಸರಿಸಬೇಕು ಎಂದು ಅವರಿಗೆ ಹೇಳಿ. ಸೈಮನ್ ಹೇಳ್ದ ಮೂಗ್ ಮೇಲೆ ಕಣ್ಣಿಟ್ಕೋ. ಸೈಮನ್ ಹೇಳ್ದ ಕಿವಿ ಮೇಲೆ ಕೈ ಇಟ್ಕೋ. ಸೈಮನ್ ಹೇಳ್ದ ಚಪ್ಪಳೆ ಹಾಕು. ಮಕ್ಕಳಿಗೆ ಸೈಮನ್ ಹೆಸರನ್ನು ಪರಿಚಯಿಸಿ. ಇದರಿಂದ ಅವರು ಅದನ್ನು ಗುರುತಿಸಬಹುದು ಮತ್ತು ನಿರ್ದೇಶನಗಳನ್ನು ಅನುಸರಿಸಲು ಕಲಿಯಬಹುದು, ಏಕೆಂದರೆ ಅವರಲ್ಲಿ ಒಬ್ಬರೇ ಸೈಮನ್ನ ಪಾತ್ರವನ್ನು ನಿರ್ವಹಿಸಲಿದ್ದಾರೆ. ಮಕ್ಕಳು ಆಟಕ್ಕೆ ಹೊಂದಿಕೊಂಡ ನಂತರ ದೊಡ್ಡ ಮಕ್ಕಳು ಸೈಮನ್ ಪಾತ್ರವನ್ನು ತೆಗೆದುಕೊಂಡು ನಿರ್ದೇಶನಗಳನ್ನು ನೀಡಬಹುದು. ನೀವು ನಿಮ್ಮ ಅಂಗನವಾಡಿಯಲ್ಲಿ ಸೈಮನ್ ಹೆಸರಿನ ಬದಲು ಬೇರೆ ಹೆಸರುಗಳನ್ನು ಕೂಡ ಬಳಸಬಹುದು. ಉದಾಹರಣೆಗೆ ರಾಣಿ ಹೇಳಿದಂತೆ, ರಾಮು ಹೇಳಿದಂತೆ ಇತ್ಯಾದಿ.